ಒಂದು ಕ್ಷಣದಲ್ಲಿ ಹೆಸರು ಬದಲಾಯಿಸೋದು ಎಷ್ಟು ಸುಲಭ ಅಲ್ವಾ? ಆದರೆ ಈ ಹೆಸರು ಕಟ್ಟಿ ಬೆಳೆಸೋದಕ್ಕೆ ತಾತ ಎಷ್ಟು ಕಷ್ಟಪಟ್ಟಿದ್ದಾರೆ, ತನ್ನ ಜೀವನೇ ಸಲ್ಲಿಸಿದ್ದಾರೆ. ಅನಾಥ ಆಗಿದ್ದ ನನಗೆ ಗುರುತು ಕೊಟ್ಟಿದ್ದು ಈ ವಶಿಷ್ಠ ಅನ್ನೋ ಹೆಸರು. ಈ ಆಸ್ಪತ್ರೆ ನನ್ನ ಪಾಲಿಗೆ ಬರೀ ಕೆಲಸ ಮಾಡೋ ಜಾಗ ಅಲ್ಲ, ನನ್ನ ಉಸಿರು, ನನ್ನ ಅಸ್ತಿತ್ವ, ಗೌರವ, ಸ್ಥಾನ, ಮಾನ ಎಲ್ಲನೂ ಇಷ್ಟು ವರ್ಷ ಕೊಟ್ಟಿರೋ ದೇವಸ್ಥಾನ ಇದು. ಇವರು ಬರೀ ಹೆಸರು ಅಳಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ನನ್ನ ಅಸ್ತಿತ್ವದ ಒಂದು ಭಾಗನೇ ಜೀವಂತವಾಗಿ ಹೂತಾಗ್ತಿರೋ ಥರ ಇದೆ. ಹಾಗನ್ಬೇಡಿ, ಬೋರ್ಡ್ ಮೇಲಿರೋ ಹೆಸರನ್ನ ಅಳಿಸ್ಬೋದು, ಆದರೆ ತಾತನ ಕನಸು, ನಿಮ್ಮ ಶ್ರಮನ ಯಾರೂ ಏನೂ ಮಾಡೋಕ್ಕಾಗಲ್ಲ. ಹೌದಲ್ವಾ? ನಿಜ. ಅವ್ರ ಹೆಸರು ಬದಲಾಯಿಸ್ತಿರೋದು ನೋಡಿ ಒಂದು ಕ್ಷಣ ನನ್ನ ಪ್ರಪಂಚನೇ ಕುಸ್ತೋಗೋ ಥರ ಅನ್ನಿಸ್ತು. ನೀವು ಕುಸ್ತೋಗಕ್ಕೆ ಚಾನ್ಸೇ ಇಲ್ಲ. ಹೆಸರನ್ನ ಬದಲಾಯಿಸಿ ಎಲ್ಲ ತಮ್ಮ ಕಡೆಗೆ ತಗೊಳಕ್ಕಾಗತ್ತೆ ಅನ್ಕೊಂಡಿದ್ದೀರಲ್ಲ, ಅವ್ರ ವಿರುದ್ಧ ಹೋರಾಡಲೇಬೇಕು. ಪರಿಸ್ಥಿತಿ ಎಷ್ಟು ಸುಲಭವಾಗಿಲ್ಲ ನಿಧಿ. ನನ್ನ ಸುತ್ತ ನನಗೆ ತಿಳಿದಿರೋ ಹಾಗೆ ಯಾವುದೋ ಚಕ್ರವ್ಯೂಹ ಸುತ್ಕೋತಾ ಇದೆ. ಆದರೂ ಅದೇನು ಅಂತ ಕಂಡು ಹಿಡಿತೀನಿ. ಇದಪ್ಪ ನನ್ನ ಮುದ್ದು ಮಾತಂದ್ರೆ. ಸಿಂಹದ ಗುಹೆಗೆ ನರಿಗಳು ಕಾವಲು ನಿಂತ ತಕ್ಷಣ ಸಿಂಹ ಬೇಟೆ ಆಡೋದನ್ನ ನಿಲ್ಸಲ್ವಂತೆ. ಅವರು ಬೋರ್ಡ್ನ ಬದಲಾಯಿಸ್ಬೋದು, ಆದರೆ ಇಲ್ಲಿರೋ ಜನರು ಕಣ್ಣಲ್ಲಿರೋ ನಂಬಿಕೆನ ಅವರು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ನಿಧಿ, ತಾತಿನ ಆಶೀರ್ವಾದ ನಮ್ಮ ಮೇಲಿದೆ. ನೀವು ಹೇಳಿದ ನಿಜ. ಬಿಳಿ ಹಾಳೆ ಮೇಲೆ ಗೀಚಿರೋ ಹೆಸರಲ್ಲ ಇದು ಅಳ್ಸಾಕೋಕೆ, ಜನರ ಹೃದಯದಲ್ಲಿರೋ ಹೆಸರು. ಇಂಥ 1000 ಜನ ಬಂದರೂ ಮನಸ್ಸಲ್ಲಿರೋದನ್ನ ಕಿತ್ಕೊಳಕ್ಕಾಗಲ್ಲ. ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಇದಕ್ಕಿರೋದು ಒಂದೇ ದಾರಿ. ಏನು? ಅವರು ನಮ್ಮ ಡಾಕ್ಟರ್ಸ್ನ, ಸ್ಟಾಫ್ನ, ನರ್ಸ್ನ ಆಚೆ ಕಳಿಸ್ತಾ ಇದ್ದಾರೆ. ಎಲ್ಲನೂ ತಮ್ಮ ಕಂಟ್ರೋಲ್ ತಗೋಬೇಕು ಅನ್ನೋದಷ್ಟೇ ಅವ್ರ ಉದ್ದೇಶ. ಎಲ್ಲರೂ ಭಯ ಓಡಿಸೋ ಕೆಲಸ ಮಾಡ್ತಿದ್ದಾರೆ. ಈಗ ನಾವು ಭಯ ಪಡಬಾರ್ದು, ಆಸ್ಪತ್ರೆ ಬಿಟ್ಟು ಎಲ್ಗೂ ಹೋಗಬಾರ್ದು.